ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಮೇಡಮ್, ನಿಮ್ಮ ಹೆಸರೇನು? ವೈಭವಿ. ವೈಭವಿ, ಈಗೇನು ನಿಮ್ಮ ಈ ತರಕಾರಿ ಹಣ್ಣು ಅಂಗಡಿ ಇದ್ರದ್ದು ಹೆಸರು? ಫಾರ್ಮ್ ಶಾಪ್. ಬರೀ ಫಾರ್ಮ್ ಶಾಪ್? ಹೌದು. ಫಾರ್ಮ್ ಶಾಪ್ ಅಂದ್ರೆ ಹೆಂಗೆ, ಏನರ್ಥ? ತರಕಾರಿಗಳು, ಹಣ್ಣು ಅಂದ್ರೆ ಫಾರ್ಮ್ಗಳಿಂದ ಬೇರೆ ಬೇರೆ ಬೆಳೆದ ಫಾರ್ಮ್ಗಳಿಂದ ತಂದಿರೋ ಹಣ್ಣು ತರಕಾರಿಗಳನ್ನ ನಾವು ಮಾರ್ತೀವಿ. ಹೌದಾ? ಹೋಲ್ಸೇಲ್ ರೇಟ್. ಹೋಲ್ಸೇಲ್ ಅಲ್ಲಿ? ಅದು ಇಂಪಾರ್ಟೆಂಟ್. ಈಗ ಮಾರಾಟ ಅಂತಂದ್ರೆ ಎಲ್ಲರೂ ಮಾಡ್ತಾರೆ, ಜನಗಳೇ ಹೋಲ್ಸೇಲ್ ಡೈರೆಕ್ಟ್ ಆಗಿ ಅವರಿಗೆ ಬೆನಿಫಿಟ್ ಆಗುತ್ತೆ. ಕಡಿಮೆ, ಕರೆಕ್ಟ್ ಆಗಿ ಸರಿಯಾದ ಬೆಲೆಯಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಪ್ರೀತಿಯಿಂದನೂ ಮಾರಾಟ ಮಾಡ್ತಾರೆ. ನೀವು ಹೆಂಗೆ ಇಲ್ಲಿ ಅನುಕೂಲ, ಇಲ್ಲಿ ಯಾವ ರೀತಿ ನೀವು ಅವ್ರಿಗೆ ಸಹಕಾರಿಯಾಗಿರ್ತೀರಿ? ಏನಿಲ್ಲ, ಅವ್ರು ಏನು ಕೇಳಿದ್ರು ಹೆಚ್ಚು ಕಮ್ಮಿ ರೀತಿಯಲ್ಲಿ ಬೆಲೆಯಲ್ಲಿ ಕೊಡ್ತೀವಿ. ಅವರು ಸ್ಪಂದಿಸ್ತಾರೆ, ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ನಮಗೂ ವ್ಯಾಪಾರ ಚೆನ್ನಾಗಾಗತ್ತಲ್ಲ. ಈಗ ಅಂಗಡಿ ವ್ಯಾಪಾರ, ಈಗ ಹಣ್ಣು ತರಕಾರಿ ಅಂಗಡಿಗೆ ಬರಬೇಕು ಅಂದ್ರೆ ಮನೆ ಕೆಲಸ ಎಲ್ಲ ನೋಡ್ಕೋಬೇಕಾಗತ್ತೆ. ಗಂಡ ಈ ಕಡೆ ಬಂದಾಗ ನೀವು ಸ್ವಲ್ಪ ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಆವಾಗ ಹೆಂಗೆ ಸರಿದೂಗಿಸ್ಕೋತೀರಿ ಕೆಲಸ, ಮನೆ ಕೆಲಸ ಎಲ್ಲ? ಏನಿಲ್ಲ, ಮಾರ್ನಿಂಗ್ ಎಲ್ಲ ಮಾಡಿ ಕಷ್ಟ ಆಗುತ್ತೆ, ಆದ್ರೆ ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮಾಡ್ಲೇಬೇಕಲ್ಲ, ಏನಾದ್ರೂ ಒಂದು ಮಾಡಬೇಕು, ವ್ಯಾಪಾರ ಮಾಡಬೇಕು ಅಂದ್ರೆ ಮಾಡ್ಲೇಬೇಕು. ಇದ್ರ ಮೇಲೆ ನಮ್ಮ ಜೀವನ ನಿಂತಿರೋದ್ರಿಂದ ಕಷ್ಟ ಆದ್ರೂ ಮಾಡ್ಕೊಂಡು ಹೋಗ್ಬೇಕು. ಮೊದಲಿನ ದಿನಕ್ಕೆ ಕಂಪೇರ್ ಮಾಡಿದಾಗ ಈಗೀಗ ಸ್ವಲ್ಪ ಜಾಸ್ತಿ ವ್ಯಾಪಾರ ಆಗ್ತಾ ಇದೆ ಅಂತ ಅನಿಸುತ್ತಾ? ಹೆಂಗೆ, ಅಥವಾ ವ್ಯಾಪಾರ ಹೆಂಗೆ ಇಂಪ್ರೂವ್ ಆಯ್ತು? ಈಗ ವ್ಯಾಪಾರ ಆಗ್ತಾ ಇದೆ, ಆದ್ರೆ ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಕಸ್ಟಮರ್ಗೂ ತೊಂದರೆ ಆಗ್ತಾ ಇದೆ ತಗೊಳೋದಕ್ಕೆ ಮಾಡೋದಕ್ಕೆ. ನಾವು ಪರ್ಚೇಸ್ ಮಾಡ್ಕೊಂಡು ತಗೊಬಂದು ಕೊಡೋದು, ಅವ್ರು ತಗೊಳ್ಳೋದಕ್ಕೂ ಕಷ್ಟ ಆಗಿದೆ, ನಮಗೂ ಕಷ್ಟ. ಮಾರ್ಜಿನ್ ಸಿಗಲ್ಲ. ಹೌದು, ಮಾಡಬೇಕು. ಈಗ ರೈತರ ತೋಟಗಳಿಂದ ಡೈರೆಕ್ಟ್ ಆಗಿ ಈಗ ಫಾರ್ಮ್ ಅಂತ ಹೇಳಿ ಬೇರೆ ಹಾಕಿದಿರಲ್ಲ, ಆ ಫಾರ್ಮ್ ಶಾಪ್ ಅಂತಂದ್ರೆ ಫಾರ್ಮ್ಗಳು ತೋಟಗಳಿಂದ ತರ್ತೀರಿ, ಅದನ್ನ ಅಲ್ಲಿಂದ ತಂದಾಗ ನಿಮ್ಗೆ ವರ್ಕೌಟ್ ಆಗತ್ ಕಾಣಿಸುತ್ತೆ. ಯಾಕಂದ್ರೆ ಹೊರಗಡೆ ವ್ಯಾಪಾರಗಳ ಕಡೆಯಿಂದ ತಗೊಂಬಂದು ಮಾಡ್ಬೇಕಂದ್ರೆ ಸ್ವಲ್ಪ ಮಾರ್ಜಿನ್ ಸಿಗಲ್ಲ. ಕೆಲವೊಂದ್ ಟೈಮ್ ಆಗುತ್ತೆ, ಕೆಲವೊಂದ್ ಟೈಮ್ ಆಗಲ್ಲ. ಆಗ್ಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆಗಲ್ಲ. ಈಗ ನಿಮ್ಗೆ ಲಾಸ್ ಅಂದ್ರೆ ಏನಾಗತ್ತೆ? ಉದಾಹರಣೆಗೆ ತರಕಾರಿ ಎಲ್ಲ ತಂದಿರಪ್ಪ, ಹಣ್ಣು ತರ್ತೀರಿ, ಏನು ಸಡನ್ಲಿ ಇದಕ್ಕಿದ್ದಂಗೆ ವ್ಯಾಪಾರ ಆಗದೇನೆ ಕೆಲವು ಸಲ ಹಾಳಾಗ್ಬಿಡುತ್ತೆ. ಅವು ತಗೊಂಡೋಗಿರ್ತಾರೆ, ಚೆನ್ನಾಗಿಲ್ಲ ಅಂತ ಮತ್ತೆ ವಾಪಸ್ ತಗೋಬರ್ತಾರೆ. ತಗೋಬಂದು ವಾಪಸ್ ಬೇರೆನ ತಗೊಳ್ಳಿ ಅಂತ ಹೇಳ್ತೀವಿ, ಬೇಡ ಅಂದ್ರೆ ಬೇರೆ ಐಟಮ್ ತಗೊಂಡ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಮಾಡ್ತಾರೆ. ಸೊ ಅದಂದ್ರೆ ಅವರಿಗೆ ಏನೋ ಹೇಳಕ್ಕಾಗಲ್ಲ, ನಿಮ್ಗೂ ಗೊತ್ತಿರಲ್ಲ, ಅವ್ರು ತಗೊಂಡೋಗಿರ್ತಾರೆ, ಅವ್ರಿಗೆ ಲಾಸ್ ಆಗ್ಬಾರ್ದಲ್ಲ ಕಸ್ಟಮರ್ಸ್. ಆಮೇಲೆ ಅವ್ರಿಗೆ ಹಿಂಗ್ ತಂದಾಗ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಅಂಗಡಿಗೆ ಬರೋದು ನಿಲ್ಲಿಸ್ತಾರೆ. ನಂಬಿಕೆ ಅಂತ ಪ್ರಶ್ನೆ ಇರುತ್ತೆ. ಹೌದು, ಅದಕ್ಕೋಸ್ಕರ ನಾವು ಪರವಾಗಿಲ್ಲ ಆಗ್ಲಿ ಅಂತ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀವಿ. ಒಂದು ಕೋಆಪರೇಷನ್ ಇದೆ, ಗ್ರಾಹಕರ ಜೊತೆಗೆ ನಿಮ್ದು ಒಳ್ಳೆ ಸಂಬಂಧ ಇದೆ, ಒಡನಾಟ ಇದೆ, ಯಾರಿಗೂ ಕೂಡ ಬೇಜಾರಾಗದೆ ಇರೋ ನೋಡ್ತಾ ಇದ್ದೀರಿ. ಹೌದು, ಅದೇ ಇಂಪಾರ್ಟೆಂಟ್. ಈಗ ಮನೆಯಿಂದಾನೆ ಏನು ನೀವು ಕೆಲಸ ಮಾಡಕ್ ಸಾಧ್ಯ? ಈಗ ಮನೆಯಲ್ಲಿ ನೀವು ಮನೆ ಕೆಲಸ ಅಷ್ಟೇ ನೋಡ್ಕೊಳ್ತೀರಾ, ಅಥವಾ ಮನೇಲಿ ಏನಾದ್ರು ನಿಮ್ಮ ಫಾರ್ಮ್ ಈ ತರಕಾರಿ ಅಂಗಡಿ ಸಂಬಂಧಪಟ್ಟಂಗೆ ಏನಾದ್ರು ಮಾಡ್ತೀರಾ ಕೆಲಸ? ಇಲ್ಲೇ ಬಂದೆಲ್ಲ ಮಾಡ್ತೀವಿ, ಮನೆಯಲ್ಲಿ ಏನು ಮಾಡೋದಕ್ಕಾಗಲ್ಲ. ಮನೆಯಲ್ಲಿ ತರಕಾರಿ ಯಾವ್ದು ಐಟಮ್ಸ್, ಕೆಲವು ಫುಡ್ ಪ್ರಾಡಕ್ಟ್ ಪ್ಯಾಕಿಂಗ್ ಮಾಡೋದು ಅವು ಯಾವಿಲ್ಲ? ಹುರ್ಗಾಳು ಮಾತ್ರ ಮಾಡ್ತೀವಿ ಮನೇಲಿ, ಹುರ್ಗಾಳು ಮತ್ತೆ ಚಕ್ಲಿ ಅಷ್ಟು ಬಿಟ್ರೆ ಕೊಬ್ಬರಿ ಮಿಠಾಯಿ ಪ್ಯಾಕೆಟ್ ಅದೆಲ್ಲ ನಾವು ಮಾಡ್ತಿದೀವಿ. ಸೊ ಏನಂದ್ರೆ ತರಕಾರಿ ಹಣ್ಣಿನ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ ಐಟಮ್ ಅದನ್ನು ಜೊತೆಗೆ ಈ ಮನೆಯಿಂದ ತರ್ತಾರೆ ಕೆಲವೊಬ್ರು, ಮನೆಯಲ್ಲಿ ಮಾಡಿ ಇಲ್ಲಿ ಬಂದು ಕೊಟ್ಟಿರ್ತಾರೆ, ನಮಗೆ ನೀವು ಮಾರಿ ಕೊಡಿ ಅಂತ ಹೇಳಿ. ಅಂತವ್ರೆಲ್ಲ ಇದಾರ? ಆ ತರದೆಲ್ಲ ಯಾವ್ದು ಇನ್ನೂ ಬಂದಿಲ್ಲ, ಒಳ್ಳೆ ಕ್ವಾಲಿಟಿ ಸಿಕ್ಕಿಲ್ಲ ಆ ತರದ್ದು, ಆದ್ರೆ ನಾವೇನು ಪರ್ಚೇಸ್ ಮಾಡಕ್ ಹೋಗಿಲ್ಲ. ಹೌದಾ? ಮನೆಗಳಿಂದ ಯಾರೋ ತಂದು ಕೊಟ್ಟಾಗ ಅವ್ರು ತಗೊಂಡಿಲ್ಲ? ಏನಿಲ್ಲ, ಅದು ರಿಸ್ಕ್ ಬೇಡ. ಕೆಲವೊಬ್ರು ಕಸ್ಟಮರ್ಸ್ ಎಲ್ಲ ಒಪ್ಪಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಅದರಿಂದ ನಾವು ತರಿಸ್ಕೊಳ್ಳೋದು. ನೀವೇನು ಓದಿದ್ದೀರಾ? ನಾನು BA ಮಾಡಿದ್ದೀನಿ. BA? ಕಂಪ್ಯೂಟರ್ ಕ್ಲಾಸ್ ಕೋಚಿಂಗ್ ಮಾಡಿದ್ದೀನಿ. 5 years ಯೋಗ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೆ. ಯಾವ ಹಾಸ್ಪಿಟಲ್? ಯೋಗ ಹಾಸ್ಪಿಟಲ್. ಈಗ 4 months ಅಲ್ಲಿ ಏನ್ ಕೆಲಸ ಅಂದ್ರೆ ರಿಸೆಪ್ಷನ್ ಟೈಪ್? ಫೈನಾನ್ಸ್ ಅಲ್ಲಿ ಮಾಡ್ತೀರಾ? ಅಸಿಸ್ಟೆಂಟ್ ಆಗಿ. ಸೊ ಈಗ ನಿಮ್ಮ ಮನೆಯವರು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ರು, ನೀವು ಎಲ್ಲ ಒಂದ್ ಕಡೆ ಕಂಪ್ಯೂಟರ್ ಕೆಲಸ ಮಾಡ್ತಿದ್ರು, ಎಲ್ಲ ಬಿಟ್ಟು ಈ ತರಕಾರಿ ಹಣ್ಣು ವ್ಯಾಪಾರ ಇದಕ್ಕೆ ಇಳಿದಿದ್ದೀರಿ ಅಂದ್ರೆ ಇದು ಒಂಥರ ಒಳ್ಳೆ ಕೆಲಸನೂ ಹೌದು, ಪ್ಲಸ್ ನಿಮಗೆ ತೃಪ್ತಿ ಆಗಿದೆ, ಇದರಲ್ಲಿ ನಿಮಗೆ ಜೀವನ ಇದೆ ಅಂತ ಅನ್ಸುತ್ತಾ? ಹೌದು, ಇದೆ. ಜೀವನ ಏನಾರು ಮಾಡಬಹುದು, ನಿಮ್ಮ ಇಬ್ಬರ ಸಹಕಾರದಿಂದ ಜೀವನ ಒಳ್ಳೆ ರೀತಿಯಲ್ಲಿ ನಡೀಲಿ. ಓಕೆ, ಥ್ಯಾಂಕ್ ಯು. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.